ಮಾಡ್ಕೊಡ್ತಾರೇನ? ಮದ್ವಿ ಮಾಡ್ಕೊಟ್ಟಿದ್ದ ನಿನ್ ಕರೆ ಆತಂದ್ರ ಏನಿಲ್ಪ ಪೊಲೀಸರು ಬರ್ತಾರ, ಏನಿಲ್ಲ ನಿನ್ನ ಸೀದಾ ಜೈಲಿಗೆ ಕರ್ಕೊಂಡು ಹೋಗ್ತಾರ. 2 ವರ್ಷ ಕೊಳೆಗ್ ಮಾಡ್ತಾರ, ಮತ್ತೆ 2 ಲಕ್ಷ ದಂಡನೂ ಕೂಡ ಹಾಕ್ತಾರ ನೋಡು. ಅಷ್ಟ ಅಲ್ಲ, ನೀನು ಹಕ್ಕಿ ನಡ್ರಕ್ಕಿದ್ದಾರ ಹೋಗ್ತಾರ, ಮದ್ವೆ ಆಗ ಗಂಡನು ಹೋಗ್ತಾರ ನೋಡು. ಹೌದ್ನು? ಅಲ್ಲೇ ನಂಗೆ ಇಷ್ಟ ಐತಿ ಅಂತ ಗೊತ್ತೇ ಇರ್ಲಿಲ್ಪ. ಇನ್ಮ್ಯಾಗಿಂದ ನಾನು ನನ್ನ ಮಕ್ಕಳನ್ನ ಶಾಲೆ ಕಳಿಸ್ತಾನಿ. ಹಂಗ ನಾನು ನನ್ನ ಹೆಂಡತಿ ಸೇರ್ಕೊಂಡು ದುಡಿದ್ರಾತ. ಅಷ್ಟ ಅದನ ಮಲ್ಲೇಶಣ್ಣ, ದೇಶದಾಗ ಪ್ರತಿಯೊಂದು ಹೆಣ್ಮಕ್ಳು ಕಡಿ ಕಾಯ್ತಾರ, ಅದ್ರಾಗ ಮೊದ್ಲ ಸ್ಥಾನ ಐತಿ ಹೆಣ್ಮಕ್ಳಿಗೆ ಅಂತಂದ್ರ ನೀ ಶಾಲೆ ಕಲ್ಸಂದು ಅಂತೀಯಲ್ಪ. ಹೌದ್ನ? ಗೊತ್ತಾ ಇರ್ಲಿಲ್ಲ ನೋಡಿ. ಇನ್ಮ್ಯಾಗಿಂದ ನಾನು ನನ್ನ ಮಕ್ಕಳನ್ನ ಶಾಲೆ ಕಳಿಸ್ತಾನಿ. ಅಪ್ಪ ಎಲ್ಲ ಅಂತಂಬುದ ನನ್ನ ಗಂಡಗ ಇಷ್ಟು ಒಳ್ಳೆ ಬುದ್ಧಿ ಕೊಟ್ಟು ತಿಳಿಸಿ ಹೇಳಿದ್ರಲ್ಲ, ನಿಮ್ಗೆ ನಮಸ್ಕಾರ ರೀಪ್ಪ. ಅಂದಂಗ ವೇದಿಕೆ ಮ್ಯಾಗ ಇರೋರ್ಗೆ ಒಂದ ಜಾಗೃತಿ ಮೂಡ್ಸೋದ್ ಏನಂತಂದ, ನಾವು ಮನ್ಯಾಗ ಏನ್ ಮಾಡ್ತೀವಿ ನೋಡು, ಅದನ್ನ ನಮ್ಮ ಮಕ್ಕಳು ಅದನ್ನ ಕಲಿತಾರ. ನಾವು ಫೋನ್ ನೋಡಿದ್ರ ಅವರು ಫೋನ್ ನೋಡ್ತಾರ, ನಾವೇನಾರ ಟಿವಿ ನೋಡಿದ್ರ ಅವರು ಟಿವಿ ನೋಡ್ತಾರ, ನಾವೇನಾರ ಕೆಲಸ ಮಾಡಕತ್ತೀವಿ ಅಂತಂದ್ರ ಅವರು ಕೆಲಸ ಮಾಡ್ತಾರ. ಅದಕ್ಕ ನಾವೇನಾರ ಅಚಾನಕ್ ಆಗಿ ನಾವು ಒಂದೇನಾರ ಪುಸ್ತಕ ಹಿಡ್ಕೊಂಡ್ ಕುತ್ಕೊಂಡ್ವಿ ಅಂತಂದ್ರ ಅವರು ನಮ್ಮಪ್ಪ, ನಮ್ಮವ್ವ, ನಮ್ಮಕ್ಕ, ನಮ್ಮಣ್ಣ ಎಲ್ರೂ ಪುಸ್ತಕ ಓದಕತ್ತಾರ, ನಾನು ಪುಸ್ತಕ ಓದ್ಬೇಕು ಅಂತಂದ ಅವರು ಪುಸ್ತಕ ಹಿಡಿತಾರ. ಅಷ್ಟ ಅಲ್ಲ ಮಲ್ಲೇಶಣ್ಣ, ಯಾರ 2 ತಾಸು 3 ತಾಸು ಫೋನ್ ಟಿವಿ ನೋಡೋದ್ಕಿಂತ ಅದ 2 ತಾಸು 3 ತಾಸು ಮಕ್ಳಿಗೆ ಓದಿಸಿದ್ರ ನಮ್ಗ ಪುಣ್ಯ ಬರ್ತತಿ.